ಇವತ್ತು ನಮ್ಮ ಚೆರಿ ಪಾಪುಗೆ ಫುಲ್ ಜ್ವರ. ಅಕ್ಕ ಫೋನ್ ಮಾಡಿ ಹೇಳಿದ್ಲು ಹುಷಾರಿಲ್ಲ ಅವನಿಗೆ ಅಂದ್ಬಿಟ್ಟು. ನಾನು ಕೀರ್ತನ ಓಡೋದ್ವಿ ಅವ್ರ ಮನೆಗೆ. ಕೂಲ್ ಡೌನ್. ನಾನು ಆ ಥರ ಎಲ್ಲ ಹೇಳಿದ್ದು ಬಸ್ ಹತ್ಕೊಂಡು ನಮ್ಮ ಅಕ್ಕ ಮನೆಗೆ ಹೋದ್ವಿ ಅಂತ ಹೇಳ್ತಾ ಇರೋದು. ಆ್ಯಂಡ್ ಅವನಿಗೆ ಅಂಸ ಹಾಕ್ಸಿದೇನೆ ಸರಿ ಹೋಗೋದು. ಸರಿ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ರೆಡಿ ಆಗಿಬಿಟ್ಟು ಹೋಗಿದ್ದಾಯಿತು. ಸರಿ ಅಂತ ಅಂದ್ಬಿಟ್ಟು ಹಾಗೇನೆ ಅವನಿಗೆ ಅಂಸ ಹಾಕ್ಸ್ಬಿಟ್ಟು ಮಾರ್ಕೆಟ್ಗೂ ಹೋಗಿದ್ವಿ. ಅವನ್ನ ರೆಡಿ ಮಾಡಿಬಿಟ್ರೆ ಅವನು ಒಂದು ನಿಮಿಷನೂ ಸುಮ್ಮನಿರಲ್ಲ. ಅವ್ನು ಸುಮ್ಮನಿರ್ಬೇಕಂದ್ರೆ ಅವ್ನಿಗೆ ಇಷ್ಟ ಬಂದಿದ್ದು ಅವ್ನು ಮಾಡ್ತಾ ಇರಬೇಕು. ಆ ಸೈಕಲ್ಲು ಅಜ್ಜು ಪಾಡಿಗೆ ಅದು ನಿಂತಿದ್ರೆ ಅದಕ್ಕೆ ವೀಲಿ ಎಲ್ಲ ಓಡಿಸ್ತಿದ್ದಾನೆ. ಹಂಗೂ ಹಿಂಗೂ ಅಜ್ಜಲಾದ್ರು ಸುಮ್ಮನೆ ಆಗ್ತಾನೆ ಅಂತ ಅಂದೆ ಅದನ್ನ ಬೀಳ್ಸೋದು ಅಳೋದು ಇದೇ ಥರನೇ ಮಾಡ್ತಿದ್ದ. ನೋಡಿ ಹೆಂಗ್ ವೀಲಿಂಗ್ ಎಲ್ಲ ಓಡಿಸ್ತಿದ್ದಾನೆ ಅಂತ ಅಂದ್ಬಿಟ್ಟು. ಹಂಗೂ ಹಿಂಗೂ ಬಸ್ ಹತ್ಕೊಂಡಂತೂ ಹೋಗಿದ್ದಾಯ್ತು ಅವನಿಗೆ ಅಂಸ ಹಾಕ್ಸ್ಕೊಂಡು ಬರೋದಕ್ಕೆ. ಅವನಿಗೆ ಟಿಕೆಟ್ ಬೇಕಂತೆ, ಅದಕ್ಕೇ ಟಿಕೆಟ್ ಅಂಗಡಿ ಹತ್ರ ಕೇಳ್ತಾನೆ ಇದ್ದ ಕಂಡಕ್ಟರ್ ಹತ್ರ. ಅದಕ್ಕೆ ನಮ್ಮ ಅಕ್ಕ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ಲು. ಅಂತೂ ಇಂತೂ ಅವನು ಈಸ್ಕೊಳ್ಳೋವರೆಗೂ ಬಿಟ್ಟೇ ಇಲ್ಲ, ಲಾಸ್ಟಿಗೂ ಈಸ್ಕೊಂಡ. ಅವನು ಹೋಗಿದ್ದು ಮಾತ್ರ ವ್ಲಾಗ್ ಮಾಡ್ತಾ ಇದ್ದೀನಿ, ಬರೋದು ವ್ಲಾಗ್ ಮಾಡ್ತಿಲ್ಲ. ಯಾಕೆ ಅಂತ ಅಂದರೆ ತುಂಬ ಐಟಮ್ನ ತಂದಿದ್ದಾಯಿತು ಮಾರ್ಕೆಟಿಂದ. ನಮ್ಮ ಅಕ್ಕ ಮನೇಲಿ ತರಕಾರಿ ಇರಲಿಲ್ಲ ಅಂತೆ, ಅದಕ್ಕೆ ಅಲ್ಲೇ ಎಲ್ಲ ತೊಗೊಂಡ್ಲು ಒಂದೇ ಸಲ. ಸರಿ ಅಂದ್ಬಿಟ್ಟು ಮನೆಗೆ ಎತ್ಕೊಂಬರೋಷ್ಟರಲ್ಲೇ ನಾನು ಈ ಪಾರ್ಟಿ ಆಗಿಬಿಟ್ಟಿದ್ದೆ ಆ್ಯಕ್ಚುಲಾಗಿ. ಆಮೇಲೆ ಮನೆಗೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊತಾನೆ ಅಂತ ನೋಡಿದರೆ ಮಲಗಿಲ್ಲ. ಅವನಿಗೆ ಪ್ಯಾಂಟ್ ಮೇಲೆ ಪ್ಯಾಂಟ್ ಹಾಕ್ಬೇಕಂತೆ. ನಮ್ಮ ಅಕ್ಕ ಹಾಕಲ್ಲ ಅಂದು ಆಚೆ ಕರ್ಕೊಂಡು ಹೋಗ್ತೀವಂದೂ ಬಂದಿಲ್ಲ. ಆ ಮಕ್ಕಂಗೆ ಹೇಳ್ತಾನೆ ಇದ್ದ ಹಾಕು ಅಂತ ಅಳ್ತಾನೆ ಇದ್ದ. ಇಷ್ಟೆಲ್ಲ ತರಲೆ ಮಾಡ್ತಿದ್ದ. ಮತ್ತು ಹಂಗೂ ನಮ್ಮ ಅಕ್ಕ ಎರಡನೇ ಪ್ಯಾಂಟು ಕೂಡ ಹಾಕ್ಬಿಟ್ಲು. ಈ ಒಂದು ವ್ಲಾಗ್ನ ಎಂಜಾಯ್ ಮಾಡಿದ್ರಿ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಪಕ್ಕಾ ಸಿಗ್ತೀನಿ.